ಇದೀಗ ಅಯೋಧ್ಯೆಗೆ ಕರ್ನಾಟಕದಿಂದ ವಿಶೇಷ ರೈಲಿನ ಸೇವೆ ಕೂಡ ಆರಂಭ ಆಗ್ತದೆ. ಇವತ್ತು ನಾವು ಹೇಳ್ತಾ ಇರೋ ರೈಲು ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಗದಗ, ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ, ರಾಯಚೂರು, ಯಾದಗಿರಿ ಈ ಸ್ಥಳಗಳಿಂದ ನೀವು ಹೋಗಬಹುದಾಗಿದೆ. ಈ ಟ್ರೈನ್ ಮೂಲಕ ನೀವು ಹೋಗಬಹುದಾಗಿದೆ. ಈ ಟ್ರೈನ್ ಯಾವಾಗ ಇರ್ತದೆ, ಯಾವ್ದೆಲ್ಲ ಸ್ಟಾಪ್ಸ್ ಇದೆ, ಇದ್ರ ಬಗ್ಗೆ ಎಲ್ಲ ನೋಡೋಣ. ಮೊದಲಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ರಾಮ ಮಂದಿರ ಉದ್ಘಾಟನೆ ಆಗ್ತಿರೋದ್ರಿಂದ ಹೆಚ್ಚಿನ ಜನ ಅಯೋಧ್ಯೆಗೆ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಹಾಗಾಗಿ ಅಯೋಧ್ಯೆಗೋಸ್ಕರ ವಿಶೇಷ ರೈಲಿನ ಸೇವೆ ಆರಂಭ ಆಗ್ತಾ ಇದೆ. ಇದ್ರ ಬಗ್ಗೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ರೀತಿಯಲ್ಲಿ ಅದರ ಟೈಮ್ ಟೇಬಲ್ ಇರಲಿದೆ. ರೈಲ್ವೆಯ ಟೈಮ್ ಟೇಬಲ್ ಈ ರೀತಿಯಲ್ಲಿ ಇರಲಿದೆ. ಈ ಟ್ರೈನ್ ಹೊರಡೋದು ಬೆಳಗಾವಿಯಿಂದ ಬೆಳಿಗ್ಗೆ 10:35ಕ್ಕೆ ಬೆಳಗಾವಿಯಿಂದ ಹೊರಡುತ್ತದೆ. ಮುಂದೆ ಧಾರವಾಡಕ್ಕೆ ಮಧ್ಯಾಹ್ನ 1:30ಕ್ಕೆ ಬರ್ತದೆ. ಅದಾದ್ಮೇಲೆ ಹುಬ್ಬಳ್ಳಿಗೆ ಮಧ್ಯಾಹ್ನ 2 ಗಂಟೆಗೆ ಬರ್ತದೆ. ಅಲ್ಲಿಂದ ಮುಂದೆ ಗದಗಿಗೆ 3:15ಕ್ಕೆ ಬರ್ತದೆ ಸಂಜೆ. ಅಲ್ಲಿಂದ ನೆಕ್ಸ್ಟ್ ಕೊಪ್ಪಳಕ್ಕೆ 4:10ಕ್ಕೆ ಬರ್ತದೆ. ಅಲ್ಲಿಂದ ಹೊಸಪೇಟೆಗೆ 4:43ಕ್ಕೆ ಬರ್ತದೆ. ಬಳ್ಳಾರಿಗೆ ರಾತ್ರಿ 7 ಗಂಟೆಗೆ ಬರ್ತದೆ. ಮುಂದೆ ರಾಯಚೂರಿಗೆ ಬರುವಾಗ ರಾತ್ರಿ 10 ಗಂಟೆ ಆಗಿರ್ತದೆ. ಯಾದಗಿರಿ ಬರುವಾಗ 11 ಗಂಟೆ ಆಗಿರ್ತದೆ. ಈ ರೀತಿಯಲ್ಲಿ ಮುಂದೆ ಅದು ಅಯೋಧ್ಯೆನ ಹೋಗಿ ತಲುಪಲಿಕ್ಕೆ ಒಟ್ಟು ಸಮಯ ಬೇಕಾಗೋದು 48 ಗಂಟೆಗಳ ಜರ್ನಿ ಇರ್ತದೆ. ನೀವು ಶನಿವಾರ ಹೊರಟಿರ್ತೀರಾ ನೋಡಿ, ನೀವು ತಲುಪುವಾಗ ಅಲ್ಲಿ ಸೋಮವಾರ ಆಗಿರ್ತದೆ. ಸೋಮವಾರ ಬೆಳಿಗ್ಗೆ 10:35ಕ್ಕೆ ನೀವು ಹೋಗಿ ತಲುಪ್ತೀರಾ. ಈ ಟ್ರೈನ್ 17ನೇ ತಾರೀಕಿಗಿದೆ. 17ನೇ ತಾರೀಕಿಗೆ ಹೊರಡೋದು ನೀವು. 17ನೇ ತಾರೀಕು ಶನಿವಾರ ಹೊರಟ ನೀವು ಸೋಮವಾರ ಹೋಗಿ ನೀವು ರೀಚ್ ಆಗಿರ್ತೀರಾ. ಒಟ್ಟು 2472 ಕಿಲೋಮೀಟರ್ ಜರ್ನಿ ಇರ್ತದೆ. 48 ಗಂಟೆಗಳ ಜರ್ನಿ ಇರ್ತದೆ ಒಟ್ಟು. ಈ ರೀತಿಯಲ್ಲಿ ನೀವು ಹೋಗಿ ತಲುಪಿರ್ತೀರಾ. ಶನಿವಾರ ಹೊರಟ ನೀವು ಸೋಮವಾರ ಹೋಗಿ ತಲುಪ್ತೀರಾ. 17ಕ್ಕೆ ಹೊರಟ ನೀವು 19ಕ್ಕೆ ನೀವು ಹೋಗಿ ತಲುಪ್ತೀರಾ. 19ರ ಬೆಳಿಗ್ಗೆ 10:35ಕ್ಕೆ ನೀವು ಹೋಗಿ ತಲುಪ್ತೀರಾ. ರಿಟರ್ನ್ ಬರ್ಲಿಕ್ಕೆ ಯಾವ ಡೇಟಿಗಿದೆ ಅಂತ ನೋಡೋದಾದ್ರೆ 18ರ ಬೆಳಿಗ್ಗೆ 10:35ಕ್ಕೆ ಬಂದಿರ್ತೀರಾ ನೋಡಿ. ನಿಮಗೆ ರಿಟರ್ನ್ ಬರ್ಲಿಕ್ಕೆ ಟ್ರೈನ್ ಇರೋದು 20ನೇ ತಾರೀಕಿಗೆ ರಿಟರ್ನ್ ಟ್ರೈನ್ ಇದೆ. ಆದ್ರೆ ಸಂಜೆ 7 ಗಂಟೆಗೆ ಇರ್ತದೆ ಟ್ರೈನ್. ಸೋಮವಾರ ಬೆಳಿಗ್ಗೆ 10:35ರಿಂದ ಮಂಗಳವಾರ ರಾತ್ರಿ 7 ಗಂಟೆವರೆಗೆ ನಿಮಗೆ ಪ್ಲೇಸ್ಗಳನ್ನ ನೋಡಲಿಕ್ಕೆ ಸಮಯ ಇರ್ತದೆ. ಅದರ ಟಿಕೆಟ್ನ ಕೂಡ ನೀವು ಬುಕ್ ಮಾಡ್ಕೊಂಡಿದ್ರೆ ನೀವು ಇದೇ ಟ್ರೈನ್ ಮೂಲಕವೇ ಬರ್ಬೋದು. ಇದರ ಟಿಕೆಟ್ ಬುಕಿಂಗ್ ಆನ್ಲೈನ್ ಅಲ್ಲೇ ಇರ್ತದೆ ಅಂತ ಹೇಳಲಾಗ್ತಾ ಇದೆ. ಆನ್ಲೈನ್ ಬಿಟ್ಟು ಬೇರೆ ಕಡೆಯಲ್ಲಿ ಇರೋದಿಲ್ಲ ಅಂತೆ. 20ನೇ ತಾರೀಕು ನೀವು ರಾತ್ರಿ 7 ಗಂಟೆಗೆ ನೀವು ಅಲ್ಲಿಂದ ಹೊರಟು, ರಾತ್ರಿ 7 ಗಂಟೆ 55 ನಿಮಿಷಕ್ಕೆ ನೀವು ಅಲ್ಲಿಂದ ಹೊರಟು ನೀವು ಬೆಳಗಾವಿನ ಬಂದು ರಿಟರ್ನ್ ತಲುಪುವಾಗ ಗುರುವಾರ ಆಗಿರ್ತದೆ. ಗುರುವಾರ ಸಂಜೆ 4:45ಕ್ಕೆ ಬಂದು ನೀವು ರೀಚ್ ಆಗ್ತೀರಾ. ಮಂಗಳವಾರ ರಾತ್ರಿ 7 ಗಂಟೆ 45 ನಿಮಿಷಕ್ಕೆ ಹೊರಟ ನೀವು ಗುರುವಾರ ಸಂಜೆ 4 ಗಂಟೆ 45 ನಿಮಿಷಕ್ಕೆ ಬಂದು ನೀವು ಬೆಳಗಾವಿನ ಬಂದು ರಿಟರ್ನ್ ಬಂದು ರೀಚ್ ಆಗ್ತೀರಿ. 44 ಗಂಟೆ 50 ನಿಮಿಷ ಜರ್ನಿ ಇರ್ತದೆ. 2472 ಕಿಲೋಮೀಟರ್ ಜರ್ನಿ ಇರ್ತದೆ. 17ನೇ ತಾರೀಕು ನಿಮಗೆ ಅಯೋಧ್ಯೆಗೆ ಹೋಗ್ಲಿಕ್ಕೆ ಟ್ರೈನ್ ಇದೆ. 20ನೇ ತಾರೀಕು ನಿಮಗೆ ರಿಟರ್ನ್ ಟ್ರೈನ್ ಇದೆ. ಈ ಟ್ರೈನ್ನ ಟಿಕೆಟ್ ಬುಕಿಂಗ್ ಯಾವಾಗ ಓಪನ್ ಆಗ್ತದೆ, ಇದ್ರ ಬಗ್ಗೆ ಟಿಕೆಟ್ ಪ್ರೈಸ್ ಎಷ್ಟಿರ್ತದೆ, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕರೆ ನಾವು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೇವೆ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ.